ಅಲ್ಲಿ ಘೋಷಣೆಗಳಿರಲಿಲ್ಲ, ಧಿಕ್ಕಾರ ಮೊಳಗಲಿಲ್ಲ, ಜಿಂದಾಬಾದ್ ಕೇಳಲಿಲ್ಲ. ಆದರೆ ಪ್ರಬಲವಾದ ಮೌನವೊಂದು ಮಂಗಳೂರಿನ ಜನನಿಬಿಡ ಕ್ಲಾಕ್ ಟವರ್ ಬಳಿ ಗಂಭೀರವಾಗಿ ಪವಡಿಸಿತ್ತು. ಅದು ಜಾಗತಿಕ ಶಾಂತಿಗಾಗಿ ಪ್ರಾರ್ಥಿಸುತ್ತಿತ್ತು. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ. ಶಾಂತಿಗಾಗಿ ನಡೆದ ಈ ಮೌನ ಸತ್ಯಾಗ್ರಹ ಆಧುನಿಕ ಕಾಲದ ಜಾಗತಿಕ ಬಿಕ್ಕಟ್ಟಿಗೆ ಕನ್ನಡಿ ಹಿಡಿದಿತ್ತು. ಮಾತಿನ ಮಂಟಪವಿಲ್ಲದೆ ಮೌನ ತಾನೇ ರಾಜ್ಯವಾಳುತ್ತಿತ್ತು. ಸಂತೆಯೊಳಗಿನ ಗದ್ದಲಕ್ಕೆ ಅಂಜದೆ ಯಾರೂ ಕೇಳಲಿ ಬಿಡಲಿ, ನನ್ನದೊಂದು ಕರ್ತವ್ಯ ನಾನು ಮಾಡುತ್ತೇನೆ ಎಂದು ರಾಮಾಂಜಿ ಮತ್ತವರ ಗೆಳೆಯರು ಮೌನವಾಗಿ ಕುಳಿತಿದ್ರು. ಮೌನವೇ ಪ್ರತಿಭಟನೆಯಾದ ಸಂದರ್ಭವದು. ಜಾಗತಿಕ ಯುದ್ಧ ಭೀತಿ, ಮಾನವೀಯ ಮೌಲ್ಯಗಳ ಕುಸಿತ ಹಾಗೂ ಪರಿಸರ ಹಾನಿಯ ವಿರುದ್ಧ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಶನಿವಾರ ಮಂಗಳೂರು ಹಂಪನಕಟ್ಟೆಯ ಕ್ಲಾಕ್ ಟವರ್ ಎದುರು ನಡೆದ ಮೌನ ಧರಣಿ ಸಾರ್ವಜನಿಕರನ್ನ ಆಕರ್ಷಿಸಿತು. ನಮ್ಮ ಭೂಮಿ ಕುಂದಾಪುರ ಸಂಸ್ಥೆಯ ಪ್ರಮುಖರಾದ ರಾಮಾಂಜಿ ಅವರ ನೇತೃತ್ವದಲ್ಲಿ ಭೂಮಿ ಮೇಲೆ ಶಾಂತಿ ನೆಲೆಸಬೇಕು, ಮಾನವೀಯ ಸಂಬಂಧಗಳು ಉಳಿಯಬೇಕು, ಪ್ರಕೃತಿ ಸಂಪನ್ಮೂಲಗಳ ಸಂರಕ್ಷಣೆ ಆಗಬೇಕು ಹಾಗೂ ಮಕ್ಕಳ ಭವಿಷ್ಯಕ್ಕಾಗಿ ಸುರಕ್ಷಿತ ವಾತಾವರಣ ನಿರ್ಮಾಣವಾಗಬೇಕು ಎಂಬ ಸಂದೇಶಗಳನ್ನು ಒಳಗೊಂಡ ಫಲಕಗಳನ್ನು ಪ್ರದರ್ಶಿಸಲಾಯಿತು. ಯುದ್ಧ ಮತ್ತು ಪರಿಸರದಿಂದ ವಿಶ್ವದ ಭವಿಷ್ಯಕ್ಕೆ ಎದುರಾಗುತ್ತಿರುವ ಅಪಾಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನವನ್ನ ಅದು ಮಾಡಿತು. ನನ್ನ ಹೆಸರು ರಾಮಾಂಜಿ. ನಾನು ಉಡುಪಿಯಿಂದ ಬಂದಿದ್ದೇನೆ. ಇವತ್ತು ಮಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಕ್ಲಾಕ್ ಟವರ್ನ ಮುಂದೆ ನಿಮಗೆಲ್ಲ ತಿಳಿದಿರುವ ಹಾಗೆ ಕಳೆದ 3 ತಿಂಗಳಿಂದ ಜಗತ್ತಿನಲ್ಲಿ ಯುದ್ಧ ನಡೀತಾ ಇದೆ. ಈ ಯುದ್ಧ ತೊಲಗಬೇಕು, ಸಮಾಜದಲ್ಲಿ ಶಾಂತಿ ನೆಲೆಸಬೇಕು ಅನ್ನುವಂಥದ್ದು ನನ್ನ ಮುಖ್ಯ ಧ್ಯೇಯೋದ್ದೇಶವಾಗಿರುವಂಥದ್ದು. ಅದ್ರ ಜೊತೆಗೆ ಪ್ರಕೃತಿ ಉಳಿಬೇಕು ಅನ್ನುವಂಥದ್ದು. ಇದಕ್ಕೂ ಮೊದಲು ಉಡುಪಿ ಮತ್ತು ಕುಂದಾಪುರ ನಗರಗಳಲ್ಲಿ ಇದೇ ರೀತಿಯ ಶಾಂತಿ ಅಭಿಯಾನವನ್ನ ರಾಮಾಂಜಿ ನಡೆಸಿದ್ರು. ಮೌನ ಧರಣಿಗೆ ಸಾಮಾಜಿಕ ಹೋರಾಟಗಾರರಾದ ಮಮತಾ ಕೆಎಸ್, ರೆಹಮಾನ್ ಖಾನ್ ಕುಂಜತಬೈಲ್, ನಾಗೇಶ್ ಕಲ್ಲೂರು, ಇಸ್ಮಾಯಿಲ್, ಬಶೀರ್ ಬೈಕಂಪಾಡಿ, ವಿವಿ ಕಾಲೇಜಿನ ವಿದ್ಯಾರ್ಥಿಗಳಾದ ಐರೆಲ್ ಮುನಿಷಾ, ಸುಮಿತ್ರಾ, ಅಕ್ಷಯ್, ಅಶ್ವಿನಿ, ಧನ್ಯ ಸಹಿತ ಹಲವರು ಸಾಥ್ ನೀಡಿದ್ರು. ಇವತ್ತು ಯುದ್ಧ ಅನ್ನೋದು ಅದು ವ್ಯಾಪಾರ ಅಂದರೆ ಪರಸ್ಪರರನ್ನು ಕೊಲ್ಲುವುದು. ವ್ಯಾಪಾರ ನಮ್ಮ ಜಗತ್ತಿಗೆ ಬೇಕು. ಯಾವಾಗಂದರೆ ನಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಲು, ಜನರ ಆಸೆ ಪೂರೈಸಿಕೊಳ್ಳಲಿಕ್ಕೆ ವ್ಯಾಪಾರ ಬೇಕು. ಆದರೆ ಸರಕುಗಳನ್ನು ಮುಗಿಸಲಿಕ್ಕಾಗಿ ಇವತ್ತು ವ್ಯಾಪಾರ ಇದೆ. ಅದಕ್ಕೋಸ್ಕರ ಶೋಷಣೆ ಆಗ್ತಾ ಇದೆ, ಅದಕ್ಕೋಸ್ಕರ ಕೊಲೆಪಾತಗಳಾಗ್ತಾ ಇದೆ, ಯುದ್ಧಗಳಾಗ್ತಾ ಇದೆ. ಇಡೀ ಜಗತ್ತೇ ಇವತ್ತು ಯುದ್ಧೋನ್ಮಾದದಲ್ಲಿದೆ. ಆ ಉನ್ಮಾದವನ್ನು ನಿಲ್ಲಿಸಿ ಸಹಜ ಬದುಕನ್ನು ಆರಂಭಿಸಬೇಕು ಅಂತ ರಾಮಾಂಜಿಯವರು ಇಲ್ಲಿ ಕೂತಿದ್ದಾರೆ. ಇವರ ಈ ಬಟ್ಟೆ ಏನಿದೆ ಅದು ರಕ್ತವನ್ನು ಸೂಸುವಂಥದ್ದು. ಅದಕ್ಕೆ ವಿರೋಧವಾಗಿ ಅದರ ಮೇಲೆ ಕೂತಿದ್ದಾರೆ. ಅಂದರೆ ರಕ್ತದ ಮತ್ತು ಹಿಂಸೆಯ ಮೇಲೆ ಅಹಿಂಸೆ ಇರಬೇಕು, ಆದ್ದರಿಂದ ಹಿಂಸೆ ಹೋಗಲಾಡಿಸಬೇಕು ಎನ್ನುವಂಥ ಅವರ ಉದ್ದೇಶದಿಂದ ಜಗತ್ತಿನೆಲ್ಲೆಡೆ ಶಾಂತಿ ಆಗಬೇಕು ಅಂತ ಗಾಂಧೀಜಿಯವರ ತತ್ವವನ್ನು, ಆದರ್ಶಗಳನ್ನು ಮತ್ತೊಮ್ಮೆ ನೆನಪಿಸ್ತಾ ಇದ್ದಾರೆ ಈ ಇವತ್ತಿನ ಉಪವಾಸದ ಮೂಲಕ, ಇವತ್ತಿನ ಅವರ ಈ ಹೋರಾಟದ ಮೂಲಕ.